Hello everyone, welcome to Sanmargha classes. Let us see question number 7 of chapter Microorganisms, Friend and Foe. Okay, thyroid, thyroxine, dash, ಈಸ್ಟ್ರೋಜನ್. ಇಲ್ಲಿ ರಿಲೇಷನ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಥೈರಾಯ್ಡ್ ಈಸ್ ಗ್ಲ್ಯಾಂಡ್ ಅಲ್ವಾ, ವಿಚ್ ಪ್ರೊಡ್ಯೂಸಸ್ ಹಾರ್ಮೋನ್. ಇದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಗ್ಲ್ಯಾಂಡ್ ಇದೆ ಥೈರಾಯ್ಡ್, ವಿಚ್ ಪ್ರೊಡ್ಯೂಸಸ್ ಥೈರಾಕ್ಸಿನ್ ಹಾರ್ಮೋನ್ ಅಲ್ವಾ. ಗಂಟ್ಲ ಭಾಗದಲ್ಲಿ ಇರ್ತದೆ ಥೈರಾಯ್ಡ್ ಗ್ಲ್ಯಾಂಡ್, ಇದು ಥೈರಾಕ್ಸಿನ್ ಅನ್ನ ರಿಲೀಸ್ ಮಾಡ್ತದೆ, ವಿಚ್ ಈಸ್ ನೆಸೆಸರಿ ಫಾರ್ ಮೆಟಾಬೋಲಿಕ್ ಪ್ರೊಸೆಸ್ ಅಲ್ವಾ. ಸೊ ಈಗ ವಿಚ್ ಗ್ಲ್ಯಾಂಡ್ ಪ್ರೊಡ್ಯೂಸಸ್ ಈಸ್ಟ್ರೋಜನ್. ಈಸ್ಟ್ರೋಜನ್ ಅನ್ನುವಂಥದ್ದು ಒಂದು ಹಾರ್ಮೋನ್ ಇದೆ, ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ಫಿಮೇಲ್ ಅಲ್ವಾ. ಫಿಮೇಲ್ ಅಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತರುವಂತ ಹಾರ್ಮೋನ್ ಈಸ್ಟ್ರೋಜನ್ ಆಗಿರುತ್ತೆ. ಇದು ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ನಾವು ಬರಿಬೇಕು. ಆಪ್ಷನ್ ಎ ಟೆಸ್ಟಿಸ್. ನೋ, ದಿಸ್ ಈಸ್ ರಾಂಗ್. ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು ಯಾವುದು? ಟೆಸ್ಟಾಸ್ಟಿರಾನ್. ಇಟ್ ಈಸ್ ಪ್ರೆಸೆಂಟ್ ಇನ್ ಮೇಲ್. ಆಪ್ಷನ್ ಬಿ ovaries. Yes, correct answer. Ovaries produce estrogen. Option C pancreas. Pancreas produce insulin. Therefore option C is wrong. Option D pituitary. This is also wrong. Pituitary usually they produce growth hormones, also some other hormones. Option B ovaries is correct. Thank you.